ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ರೀಕ್ಯಾಪ್. ನಾನು ನಿನ್ನೆ ಒಂದು ವೀಡಿಯೋ ಬಿಟ್ಟಿದ್ದೆ, ಹೂ ಕ್ಯಾನ್ ಸ್ಟಾರ್ಟ್ ಎ ಬಿಸ್ನೆಸ್, ಎಜುಕೇಷನ್ ಇಂಪಾರ್ಟೆಂಟಾ ಅಂತ. ಸೊ ಅದೆಲ್ಲ ಯಾರ್ಯಾರು ನೋಡಿಲ್ಲ, ದಯವಿಟ್ಟು ನನ್ನ ಚಾನಲಲ್ಲೇ ಪ್ರೀವಿಯಸ್ ವೀಡಿಯೋ ಹೋಗಿ ನೋಡ್ಕೊಂಡು ಬನ್ನಿ. ಅದಾದಮೇಲೆ ಇದು ಕಂಟಿನ್ಯೂಷನ್ ವೀಡಿಯೋ ಅಂತಲೇ ಅನ್ಕೊಳ್ಳಿ, ಪಾರ್ಟ್ 2 ಅಂತಲ್ಲ, ಅದ್ರ ರಿಲೇಟೆಡಾಗಿ ಒಂದು ವೀಡಿಯೋ ಮಾಡ್ತಾರ ಅಂಥದ್ದು. ಸೊ ಇವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನಾಲೆಡ್ಜ್ ಬೇಕಾ ಅಂತ ಮಾಡಿದ್ದೆ. ಸೊ ಇವಾಗ ನಾಲೆಡ್ಜೇ ಇಲ್ಲ ನನಗೆ, ನಾನು ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಮಾಡ್ಬೋದು, ಏನೆಲ್ಲ ಮಾಡಬೇಕು ಅಂತ ಇದೊಂದು ವೀಡಿಯೋ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಇದು ಬಿಸ್ನೆಸ್ ನಾಲೆಡ್ಜ್ ಇಲ್ಲದೇ ಇರೋದ್ರಿಂದ, ಸೊ ಇವಾಗ ನೀವು ಬೇಸಿಕಲಿ ಒಂದು 8th ಸ್ಟ್ಯಾಂಡರ್ಡ್ ಅಥವಾ 7th ಸ್ಟ್ಯಾಂಡರ್ಡ್ ಡ್ರಾಪ್ ಔಟ್ ಅಂತ ಅನ್ಕೊಳ್ಳೋಣ. ಸೊ ಅವಾಗ ಒಂದು ಸ್ವಲ್ಪ ಕ್ಲಾರಿಟಿ ಜಾಸ್ತಿ ಸಿಗುತ್ತೆ. ಸೊ 10th ಕ್ಲಾಸ್ ಮುಗಿಸಿರೋರು, PU ಕ್ಲಾಸ್ ಮುಗಿಸಿರೋರು, ಡಿಗ್ರಿ ಮುಗಿಸಿರೋರು ಬೇಕಾದ್ರೆ ಅನ್ವಯಿಸ್ಕೋಬೋದು. ಸೊ ನಾನಿವಾಗ PU ಮುಗಿಸ್ಕೊಂಡಿರೋ, ಡಿಗ್ರಿ ಮುಗಿಸ್ಕೊಂಡಿರೋರು ಅಂತ ಹೇಳಿದಾಗ ಏನಾಗುತ್ತೆ, ನಾನು ಓದಿರೋದೇ 5th ಕ್ಲಾಸ್, 6th ಕ್ಲಾಸ್, 7th ಕ್ಲಾಸು, ಇಷ್ಟು ವರ್ಷ ಕಷ್ಟ ಬಿದ್ದಿದ್ದೀನಿ, ನನಗೆ ಯಾವ್ದಾರ ವೀಡಿಯೋ ಬೇಕು ಅಂತ ಅನ್ಸುತ್ತೆ. ಸೊ ಎಲ್ಲರಿಗೂ ಅನ್ವಯಿಸುತ್ತೆ, ಬಟ್ ನಾನು ಮೇಜರಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಬಂದು ಇವಾಗ 7th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ ಡ್ರಾಪ್ ಔಟು ಆ ಥರದವ್ರಿಗೆ. ಸೊ ಅದಾದಮೇಲೆ ಇನ್ನೂ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಡಿಸ್ಕ್ಲೈಮರ್ ಅಂತನಾರ ಅಂದ್ಕೊಳ್ಳಿ. ಸೊ ಇವಾಗ ನಿಮ್ಮದು ಎಜುಕೇಷನ್ ಡಿಸ್ಕಂಟಿನ್ಯೂ ಆಗಿದೆ ಅಟ್ ಪ್ರೆಸೆಂಟು ಅಂತನ್ನೋರಿಗೆ ಈ ವಿಡಿಯೋ ಅಲ್ಲ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ವಿಡಿಯೋ ನೋಡಿ ಅವರು ಮೋಟಿವೇಟ್ ಆಗಬೇಡಿ. ಯಾಕೆ ಅಂದರೆ ಚೈಲ್ಡ್ ಲೇಬರು ನಮ್ಮ ದೇಶದಲ್ಲಿ ಚೈಲ್ಡ್ ಲೇಬರ್ ಬಂದು ದೊಡ್ಡ ಅಪರಾಧ. ಸೊ ಅಂಥದಕ್ಕೆ ನಾನು ಎನ್ಕರೇಜ್ ಮಾಡಲ್ಲ. ಸೊ ಇದು ಯಾರಿಗೆ ವಿಡಿಯೋ ಅಂತಂದರೆ, ಮೇಜರಾಗಿ ಹೇಳಬೇಕು ಅಂದರೆ, ನೀವು 7th ಕ್ಲಾಸ್ 8th ಕ್ಲಾಸ್ ಡ್ರಾಪ್ಔಟ್ ಆಗಿದ್ದೀರಾ, ಏನೋ ಒಂದು ಕೆಲಸ ಮಾಡ್ಕೊಂಡು ಒಂದು 20 ವರ್ಷವರೆಗೂ ಮುಟ್ಟಿದ್ದೀರಾ, 18 ವರ್ಷ ದಾಟಿದೆ, 20 ವರ್ಷ ದಾಟಿದೆ. ಸೊ ಇವಾಗ ನಾನು ಏನಾದರೂ ಹಾರ್ಡ್ ವರ್ಕ್ ಮಾಡಬೇಕು, ಇವಾಗ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇದು ನಾನು ವೀಡಿಯೋ ಕೊಡ್ತಾ ಇರೋದು. ಡಿಸ್ಕ್ಲೈಮರ್ ಆಲ್ರೆಡಿ ಹೇಳಿದ್ದೀನಿ. ಸೊ ದಯವಿಟ್ಟು ಇವಾಗ ಅಟ್ ಪ್ರೆಸೆಂಟ್ ನಾನು 5th ಕ್ಲಾಸ್ ಡ್ರಾಪ್ಔಟು, 8th ಕ್ಲಾಸ್ ಡ್ರಾಪ್ಔಟು, 9th ಕ್ಲಾಸ್ ಡ್ರಾಪ್ಔಟು ಅಂತಂದಾಗ, ಸೊ ದಯವಿಟ್ಟು ಈ ವಿಡಿಯೋ ನೋಡಿ ಎನ್ಕರೇಜ್ ಆಗಬೇಡಿ. ನಿಮಗಲ್ಲ, ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ. ಸೊ ಸಿಂಪಲಾಗಿ ಹೇಳಬೇಕು ಅಂತ, ಯಾಕಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ಬಿಟ್ಟು ನಿಮ್ಗೆ ಮೋಟಿವೇಟ್ ಆಯಿತು ಅಂದಾಗ ಬೇಜಾರಾಗೋದು ಬೇಡ. ಸೊ ಯಾರೆಲ್ಲ ಅಬೌಟ್ 20 ಇದ್ದೀರಾ, ಸೊ ಅವ್ರಿಗೆ ಬೇಕಾದ್ರೆ ಕಂಟಿನ್ಯೂ ಮಾಡಿ ಈ ವಿಡಿಯೋ ನೋಡೋಕ್ಕೆ. ಗೈಸ್, ಇವಾಗ ಝೀರೋ ನಾಲೆಡ್ಜ್, ನನಗೆ ಬಿಸ್ನೆಸ್ ಬಗ್ಗೆ ನನಗೇನೋ ನಾಲೆಡ್ಜ್ ಇಲ್ಲ ಗುರು. ನಮ್ಮಪ್ಪ ಬಂದು ಈ ಥರ ಬಿಸ್ನೆಸ್ಸು, IT ಎಂಪ್ಲಾಯ್, ಅಥವಾ ನನ್ನಪ್ಪ ಬಂದು ರೈತ. ಸೊ IT ಎಂಪ್ಲಾಯ್ ಬೇಡ, ಯಾಕಂದರೆ IT ಎಂಪ್ಲಾಯ್ ಮಕ್ಳುಗಳನ್ನ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಎಜುಕೇಷನ್ ನಿಲ್ಲಿಸಲ್ಲ. ಸೊ ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಇಟ್ಕೊಳ್ಳೋಣ, ಅಪ್ಪ ಬಂದು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ರೈತ, ಅಥವಾ ಮೆಕ್ಯಾನಿಕ್ ಶಾಪ್ ಇಟ್ಟಿದ್ದಾರೆ, ಮೆಕ್ಯಾನಿಕ್ಕು. ಸೊ ಮೆಕ್ಯಾನಿಕ್ ಶಾಪ್ ಇಟ್ಟಿರೋರು ಕೂಡ ಅದು ಒಂದು ಬಿಸ್ನೆಸ್, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಬಟ್ ಅಲ್ಲಿ ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಾರೆ, ಬೇಕ್ರಿಲಿ ಕೆಲಸ ಮಾಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಅಪ್ಪ ಬಂದು ಇದು ಭಟ್ರು, ಈ ರೀತಿ ಎಲ್ಲ ಇರುತ್ತೆ. ಸೊ ನಾನು ಸಿಂಪಲಾಗಿ ಏನು ಹೇಳ್ತೀನಿ, ನಿಮ್ಮ ಡ್ಯಾಡಿ ಏನು ಕೆಲಸ ಮಾಡ್ತಾ ಇರ್ತಾರೆ ಅದನ್ನೇ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿ. ಸಿಂಪಲಾಗಿ ಹೇಳ್ತೀನಿ, ಇವಾಗ ರೈತ ಅಂತ ತಗೊಂಡೆ. ಸೊ ರೈತ ಆದರೂ ನಾನು ಏನು ಮಾಡೋಕ್ಕಾಗುತ್ತೆ ಗುರು, ಬಿಸ್ನೆಸ್ಸು ರೈತದಲ್ಲಿ ಬೆಳಿಬೇಕು, ಮಾರಬೇಕಷ್ಟೇ, ಅವೆಲ್ಲ ಏನು ತಲೆನೋವು, ನಮ್ಮ ಅಪ್ಪ ಮಾಡೋದನ್ನೇ ನಾನು ಮಾಡಬೇಕಷ್ಟೇ ಅಂತ ಅಂದ್ಕೊಂಡ್ರೆ ಅದು ಸುಳ್ಳು. ರೈತರು ಕೂಡ ಬಿಸ್ನೆಸ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿ ಗೈಸ್, ಸಿಂಪಲ್ಲು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮದೊಂದು ತೋಟ ಇದೆ, ಆ ತೋಟದಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಮಪ್ಪ ಏನೋ ಒಂದು ಬರಲಿ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಗಂಧದ ಮರ, ಬೇವಿನ ಮರ ಈ ರೀತಿ ಹಾಕಿರ್ತಾರೆ. ಅದಕ್ಕೊಂದಷ್ಟು 10 ವರ್ಷ ಆಗೋಗಿರುತ್ತೆ, ಅಂದರೆ ಏಜ್ ಆಗಿರುತ್ತೆ, 10 ವರ್ಷ ಆಗಿರುತ್ತೆ ಅದು ಹಾಕಿ, ಅದು ಒಂದು ಇದು ಬಂದಿರುತ್ತೆ. ಬಟ್ ನಿಮ್ಮ ಡ್ಯಾಡಿ ಅವ್ರಿಗೆ ಅದು, ಅಂದರೆ ನಿಮ್ಮ ಅಪ್ಪಂಗೆ ಅದು ಗೊತ್ತಿರಲ್ಲ, ಯಾವ ರೀತಿ ಎಕ್ಸ್ಪೋರ್ಟ್ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು, ಇದನ್ನು ಯಾವ ರೀತಿ ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಬೇಕು, ಎಷ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ಹೆಂಗೆ ಮಾಡಬೇಕು ಅನ್ನೋದೊಂದು ನಾಲೆಡ್ಜ್ ಇರಲ್ಲ. ಸೊ ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಇದು ಒಂದು ಬಿಸ್ನೆಸ್ಸೇ. ಅದಾದಮೇಲೆ ಅಕ್ಕಿ ಬೆಳೀತಾರೆ, ರಾಗಿ ಬೆಳೀತಾರೆ, ಅದು ಕೂಡ ಎಕ್ಸ್ಪೋರ್ಟ್ ಮಾಡ್ಬೋದು ಎಕ್ಸ್ಪೋರ್ಟ್ ಬಿಸ್ನೆಸ್ಗಳಲ್ಲಿ. ಬಟ್ ಏನು ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕಾದಾಗ ಲಿಮಿಟೆಡ್ ಸ್ಟಾಕ್ ಇಟ್ಕೊಂಡು ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಮ್ಯಾಕ್ಸಿಮಮ್ ಸ್ಟಾಕ್ ಬೇಕಾಗುತ್ತೆ, ಅಂದರೆ ತುಂಬ ಸ್ಟಾಕ್ ಬೇಕಾಗುತ್ತೆ. ಅವಾಗ ಏನು ಮಾಡಿ, ನಿಮ್ಮ ಡ್ಯಾಡಿ ಥರನೇ ದೊಡ್ಡಪ್ಪ ಚಿಕ್ಕಪ್ಪ ಇವ್ರದ್ದು ಯಾರ್ದಾರ ಇದ್ದರೆ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಅಥವಾ ಅಲ್ಲಿರೋ ಸರ್ಕಲಲ್ಲಿ ಫ್ರೆಂಡ್ ಸರ್ಕಲ್ಲು ಅವ್ರ ಅಪ್ಪಂದಿರೋ ಅದು ಇದು ಎಕ್ಸೆಟ್ರಾ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಆಗೋಗುತ್ತೆ. ಅದಾದಮೇಲೆ ಇವಾಗ ಬೇಕ್ರಿಗೆ ಬರೋಣ. ಬೇಕ್ರಿ ಕೆಲಸ ಮಾಡ್ತಾರೆ, ಹೌದು ಗೈಸ್, ಬೇಕ್ರಿ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಥರನೂ ನೋಡಿರ್ತಾರೆ ಕಣ್ಣಾರೆ. ಸೊ ಬೇಕ್ರಿನೇ ಒಂದು ಚಿಕ್ಕದೊಂದು ಬೇಕ್ರಿ ಓಪನ್ ಮಾಡ್ಕೊಳ್ಳಿ, ಸಿಂಪಲಾಗಿ ಅದನ್ನೂ ಬಿಸ್ನೆಸ್ ಕನ್ವರ್ಟ್ ಮಾಡ್ಬೋದು. ಮೆಕ್ಯಾನಿಕ್ ಶಾಪಲ್ಲಿ ಕೆಲಸ ಮಾಡ್ತಾರೆ,
ಮೆಕ್ಯಾನಿಕ್ ಶಾಪ್ ಅನ್ನೋದು ಒಂದು ಬಿಸ್ನೆಸ್ಸೇ. ಸೊ ನೀವು ಬೇರೆ ಏನಾದ್ರೂ ಸ್ಟ್ಯಾಂಡರ್ಡಾಗಿ ಒಂದು ಶೋರೂಮ್ ಥರ ಓಪನ್ ಮಾಡ್ಕೋಬೋದು, ಒಂದು ಮೆಕ್ಯಾನಿಕ್ಕು ಬಿಸ್ನೆಸ್ಸೇ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನು ಬ್ರ್ಯಾಂಡಾಗಿ ಯಾವ ರೀತಿ ಬೇಕ್ರಿ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಬೋದು, ಆಮೇಲೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕೂಡ ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಬೋದು. ಮೆಕ್ಯಾನಿಕ್ನ ಹೆಂಗೂರು ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡೋದು ಗೈಸ್, ಅವೆಲ್ಲ ಸಿಂಪಲ್ಲು. RX100 ಅಥವಾ ಯಾವ್ದಾರ ಬೈಕ್ ತಗೊಂಡು ನಿಮ್ಮದೇ ರೀತಿಲಿ ಮಾಡಿಫೈ ಮಾಡಿ ಮಾರೋ ಅಂಥದ್ದು. ಸೊ ಅದಾದಮೇಲೆ ನಿಮ್ಮ ಅಂಗಡಿ ಹೆಸರು ಬ್ರ್ಯಾಂಡಾಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಬ್ರ್ಯಾಂಡಾಗಿ ಯಾವ ರೀತಿ ಕನ್ವರ್ಟ್ ಆಗ್ತಾರೆ, ಮೆಕ್ಯಾನಿಕ್ ಶಾಪ್ದೇ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಆಗಿ, ಸೊ ಇಲ್ಲಿಗೆ ನಮ್ಮ ಗಾಡಿ ತೊಗೊಂಡೋದ್ರೆ ಇದನ್ನು ಕ್ರಿಯೇಟಿವ್ ಆಗಿ ಏನಾದ್ರೂ ಒಂದು ಆ್ಯಡ್ ಆನ್ ಮಾಡಿ ಮೈನಸ್ ಮಾಡಿ ಏನೇನೋ ಮಾಡಿ ಒಂದು ಲುಕ್ ಬರೆಸ್ತಾರೆ, ಒಂದು ಕ್ರೇಜ್ ಬರೆಸ್ತಾರೆ, ನಮ್ಮ ಯೂತ್ಗಳಿಗೆ ಅಟ್ರ್ಯಾಕ್ಟ್ ಆಗೋದು ಕೈಸ್ ಅದೆಲ್ಲ. ಸೊ ಮೆಕ್ಯಾನಿಕ್ ಶಾಪ್ನ ಕೂಡ ಒಂದು ಬ್ರ್ಯಾಂಡಾಗಿ ಕನ್ವರ್ಟ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಇನ್ನೇನು ಮಾಡೋದು ಅಂದರೆ, ನಿಮ್ಮ ಡ್ಯಾಡಿ ಯಾವ ಥರ ಕೆಲಸದಲ್ಲಿ ಇರ್ತಾರೆ, ಅಥವಾ ನೀವು ಬೇಡ ಗೈಸ್ ಅದನ್ನೆಲ್ಲ ಬಿಟ್ಬಿಡಿ. ನೀವು ಕಣ್ಣಲ್ಲಿ ಯಾವ ಬಿಸ್ನೆಸ್ನ ಜಾಸ್ತಿ ನೋಡಿರ್ತೀರ, ಯಾವ ಥರ ಬಿಸ್ನೆಸ್ ಪ್ಲ್ಯಾನ್ ಮಾಡ್ತಾ ಇರ್ತೀರ, ಕಣ್ಣಲ್ಲಿ ಯಾವ್ದು ನೋಡ್ಕೊಂಡು ಬೆಳೆದಿರ್ತೀರ, ಸೊ ಅದ್ರ ಮೇಲೆ ಇಂಟ್ರೆಸ್ಟ್ ತೋರಿಸಿ ಮಾಡಿದಾಗ ಏನಾಗುತ್ತೆ, ನಿಮಗೆ ಆಲ್ಮೋಸ್ಟು 30-40% ಬೇಸಿಕ್ ನಾಲೆಡ್ಜ್ ಗೊತ್ತಿರುತ್ತೆ. ಸೊ ಅದಾದಮೇಲೆ ನೀವು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಅದನ್ನೇ ಗ್ರೋನ್ ಅಪ್ ಮಾಡ್ಕೊತಾ ಹೋಗ್ಬೋದು ಅದೇ ನಾಲೆಡ್ಜ್ನ. ಬಟ್ ಇವಾಗ ಎಲ್ಲರ ತಲೆಯಲ್ಲೂ ಒಂದು ಡೌಟ್ ಬರುತ್ತೆ, ನಾನು ನಮ್ಮ ಅಪ್ಪಂದನ್ನ ನಡೆಸಬಾರ್ದು, ನಮ್ಮ ಅಪ್ಪಂದು ಒಂದು ರೂಟು ಅವರು ನೋಡ್ಕೊಂಡಿದ್ದಾರೆ, ಇವಾಗ ನಾನು ಸಪ್ರೇಟು ನನ್ನದೇ ಆದ ಲೆವೆಲ್ನ ಸ್ಟ್ಯಾಂಡರ್ಡ್ನ ಮೇಂಟೈನ್ ಮಾಡೋಕ್ಕೆ ನನ್ನದೇ ಆದ ಓನ್ ಬಿಸ್ನೆಸ್ನ ಡೆವಲಪ್ ಮಾಡಬೇಕು. ಓಕೆ ಗೈ, ಸಿಂಪಲ್ಲು. ಡೆವಲಪ್ ಮಾಡಬೇಕು ಅಂದರೆ ಪ್ರೀವಿಯಸ್ ಪೀರಿಯರಲ್ಲಿ ನೋಡಿದರೆ ಐಡಿಯಾಸ್ ಇರುತ್ತೆ. ಸೊ ದಯವಿಟ್ಟು 1-2 ವರ್ಷ ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಕ್ಕೋಸ್ಕರ ಬೇರೆ ಕೆಳಗಡೆ ಹೋಗಿ ಕೆಲಸ ಮಾಡಿ ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ. ಅದಾದಮೇಲೆ ನೀವು ಡೆವಲಪ್ ಮಾಡ್ಕೊತಾ ಹೋಗಿ. ಇಲ್ಲಾಗ್ರೂ ನನಗೆ ಯಾವ ರೀತಿ ಎಕ್ಸ್ಪೀರಿಯೆನ್ಸು ಬೇಡ, ನಾನು ಕಷ್ಟ ಬೀಳಕ್ಕೆ ರೆಡಿ ಇದ್ದೀನಿ, ಇವಾಗ ಅಲ್ಲಿಗೆ ಹೋಗಿ ಒಂದು ಎಕ್ಸ್ಪೀರಿಯೆನ್ಸ್ ತಗೊಂಡು 60-70% ಹಾರ್ಡ್ ವರ್ಕ್ ಮಾಡಬೇಕು ಅಂದರೆ ನಾನು 100% ಹಾರ್ಡ್ ವರ್ಕು 100% ಸ್ಟ್ರಗಲ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಈಗಲೇ ಆನ್ ಸ್ಪಾಟ್ ನಾನು ಯಾವ್ದಾರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಇನ್ನೂ ಖುಷಿ ಗೈಸ್, ಅದಕ್ಕೆ ಬೇಜಾರು ಅಂತ ಹೇಳೋದೇ ಇಲ್ಲ. ರಿಸರ್ಚ್ ಮೇಲೆ ಫುಲ್ಲು ಫೋಕಸ್ ಮಾಡಿ, ನಿಮ್ಗೆ ಯಾವ ಥರ ಡೌಟ್ ಬಂದ್ರೂ AI ಹತ್ರ ಡೌಟ್ ಹಾಕಿ ಅದು ಕ್ಲಾರಿಫೈ ಮಾಡುತ್ತೆ. 1 ಅಲ್ಲ 2 ಅಲ್ಲ 3-4 AI ಅಂದರೆ AI ಪ್ಲ್ಯಾಟ್ಫಾರ್ಮ್ಸ್ನ ಯೂಸ್ ಮಾಡಿ. ಸೊ ಒಂದರಲ್ಲಿ ನಿಮ್ಗೆ ಕರೆಕ್ಟಾಗಿ ಇದು ಸಿಗಲಿಲ್ಲ ಅಂದಾಗ, ಆನ್ಸರ್ ಸಿಗಲಿಲ್ಲ, ನಿಮ್ಗೆ ಇಷ್ಟ ಆಗಲಿಲ್ಲ ಅಂದಾಗ ಇನ್ನೊಂದಕ್ಕೆ ಅದೇ ಕ್ವಶನ್ ಇನ್ನೊಂದಕ್ಕೆ ರಿಪೀಟ್ ಮಾಡಿ. ಸೊ ಅದು ಒಂದಷ್ಟು ಆನ್ಸರ್ ಕೊಡುತ್ತೆ. ಸೊ ನಿಮ್ಗೆ ಯಾವ್ದು ಲೈಕ್ ಆಗುತ್ತೆ ಅದು ಇವಾಗ ಒಂದಕ್ಕೆ ಕರೆಕ್ಟಾಗಿ ಆನ್ಸರ್ ಕೊಟ್ಟೆ ಅಂದ ತಕ್ಷಣ ಇದನ್ನ ಫುಲ್ ಬಿಟ್ಬಿಡ್ಬೇಡಿ. ಸೊ ಅದೇ ಕ್ವಶನ್ ಇಲ್ಲಿ ಹಾಕ್ತೀರಾ, ಇಲ್ಲೇ ಆನ್ಸರ್ಸ್ ತಗೊಂಡು ನೆಕ್ಸ್ಟು ಇಲ್ಲೇ ಕ್ಯಾರಿಫಾರ್ಮ್ ಮಾಡೋದು. ಇಲ್ಲಿ ಇಷ್ಟ ಆಗಲಿಲ್ವಾ, ಇದೇ ಪ್ಲ್ಯಾಟ್ಫಾರ್ಮ್ಗೆ ತಿರ್ಗಾ ವಾಪಸ್ ಬನ್ನಿ. ಸೊ ಅದ್ರಲ್ಲಿ ಹಾಕಿ ಮೇ ಬಿ ಅದಕ್ಕೆ ಇನ್ನೂ ಬೆಸ್ಟಾಗಿ ಆನ್ಸರ್ ಕೊಡ್ಬೋದು. ಸೊ 2-3 ಕಡೆ ರಿಸರ್ಚ್ ಮಾಡಿದಾಗ ನಿಮ್ಗಾದ ನಾಲೆಡ್ಜ್ ಬರುತ್ತೆ. ಸೊ ಇವಾಗ ಸಿಂಪಲಾಗಿ ಒಂದು ಹೇಳ್ತೀನಿ, ನೀವು ಒಬ್ಬ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡೋದಕ್ಕೂ 4 ಜನ ಫ್ರೆಂಡ್ ಜೊತೆ ಡಿಸ್ಕಸ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ಎಷ್ಟು ಲಾಟ್ಸ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಸೊ ಹಂಗೆ ನೀವು ಒಂದು AI ಮೇಲೆ ಡಿಪೆಂಡ್ ಆಗಿ AI ಹತ್ರ ಆನ್ಸರ್ ಕೇಳೋದಕ್ಕೂ 4 AI 5 ಪ್ಲ್ಯಾಟ್ಫಾರ್ಮ್ನಲ್ಲಿ ಆನ್ಸರ್ಸ್ ಕೇಳಿ ಆನ್ಸರ್ಸ್ನ ಇದು ಮಾಡೋದಕ್ಕೂ ತುಂಬ ಇನ್ಫಾರ್ಮೇಷನ್ ನಿಮಗೆ ಗ್ಯಾದರ್ ಆಗ್ತಾ ಹೋಗುತ್ತೆ. ಯಾಕಂದರೆ ಎಲ್ಲ ಒಂದೇ ಥರ ಆನ್ಸರ್ ಕೊಡೋಲ್ಲ. ಸೊ ಕೆಲವೊಂದು ಚೇಂಜಸ್ ಇರುತ್ತೆ. ಸೊ ಅದಾದಮೇಲೆ ನಿಮಗೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ ಪಾಯಿಂಟ್ಸು. ಸೊ ಸಿಂಪಲ್ಲು ರಿಸರ್ಚ್ ತುಂಬ ಜಾಸ್ತಿ ಮಾಡಬೇಕಾಗುತ್ತೆ. ನೀವು ನಮ್ಮ ಡ್ಯಾಡಿ ಇದು ಮಾಡ್ಕೊಂಡು ಹೋಗಿದ್ದಾರೆ, ನಾನು ಇದನ್ನು ಬಿಟ್ಬಿಟ್ಟು ನನ್ನದೇ ಆದ ಒಂದು ಪ್ಲ್ಯಾಟ್ಫಾರ್ಮ್ ಓಪನ್ ಮಾಡಬೇಕು ಅಂದಾಗ ಅದು ಇನ್ನೂ ಖುಷಿ ಮಾಡ್ಬೋದು. ಬಟ್ ಇನ್ನೊಂದೇನು ಅಂದರೆ, ನಿಮ್ಮದೇ ಆದ ಒಂದು ಪ್ಲ್ಯಾಟ್ಫಾರ್ಮ್ ಮಾಡೋಕ್ಕೆ ನಿಂತಾಗ ಬೇರೆ ಥರ ಯೂನಿಕಾಗಿ ಏನಾದರೂ ಮಾಡೋಕ್ಕೆ ಯೋಚನೆ ಮಾಡಿ. ಯೂನಿಕಾಗಿ ಮಾಡಿ ಯೋಚನೆ ಮಾಡ್ಬಿಟ್ಟು ಅದನ್ನ ಸ್ವಲ್ಪ ಪ್ರಮೋಟಿಂಗ್ ಲೆವೆಲ್ನೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಮಾಡ್ಕೊಂಡು ಹೋದಾಗ ಸೊ ಸಿಂಪಲ್ಲಾಗಿ ನಿಮ್ಮ ಬಿಸ್ನೆಸ್ ಕೂಡ ಗ್ರೋತ್ ಆಗುತ್ತೆ, ನಿಮ್ಮ ಹೆಸರು ಕೂಡ ಗ್ರೋತ್ ಆಗುತ್ತೆ, ನಿಮ್ಮ ಐಡೆಂಟಿಟಿ ಕೂಡ ಗ್ರೋತ್ ಆಗುತ್ತೆ, ನಿಮ್ಮ ಫೇಸ್ ವ್ಯಾಲ್ಯೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇಫ್ ಇನ್ ಕೇಸ್ ಏನೋ ರೀಲ್ ಸ್ಕಿಲ್ಸ್ ಮಾಡೋದೆಲ್ಲ ಮಾಡಿದ್ರೆ ನಿಮ್ಮ ಫೇಸ್ ವ್ಯಾಲ್ಯೂ ಕೂಡ ಗ್ರೋನ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಗೈಸ್ ಸಿಂಪಲ್ಲು, ನನಗೆ ನಾಲೆಡ್ಜ್ ಇಲ್ಲ, ನನಗೆ ಬಿಸ್ನೆಸ್ ಇಲ್ಲ, ನನ್ನ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲ, ನಾನು ಬಿಸ್ನೆಸ್ ಫೀಲ್ಡಲ್ಲಿ ಬೆಳೆದಿಲ್ಲ, ಇದಾಗಿಲ್ಲ ಬಟ್ ನಾನು ಬಿಸ್ನೆಸ್ ಮಾಡಬೇಕು ಅಂದರೆ ಹೆವಿ ಇಷ್ಟ, ನಾನು ಬಿಸ್ನೆಸ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಸೆಕೆಂಡ್ರಿ, ಬಿಸ್ನೆಸ್ ಮಾಡಿ ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಈ ಥರ ಎಲ್ಲ ಏನೇನೋ ಆಸೆಗಳಿದ್ದಾಗ ಸೊ ದಯವಿಟ್ಟು ಅದಕ್ಕೆ ಮಣ್ಣು ಹಾಕಬೇಡಿ. ಸೊ ನಿಮ್ಗೆ ಏಕೆಲ್ಲ ಎಷ್ಟಾಗುತ್ತೋ ಸ್ಟಾರ್ಟ್ ವರ್ಕ್ ಮಾಡಿ ಮಾಡ್ಬೋದು. ಸೊ ಇದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ನನಗೆ ಇಷ್ಟ ನಾಲೆಡ್ಜ್ ಬೇಕು, ಇದು ಮಿನಿಮಮ್ ನಾಲೆಡ್ಜ್ ಇಷ್ಟಿರಬೇಕು ಅಷ್ಟಿರಬೇಕು ಅಂತ ಏನೂ ಇಲ್ಲ. ನೀವು ಬಿಸ್ನೆಸ್ ಮಾಡ್ತಾ ನಿಮ್ಮ ಮೆಚುರಿಟಿ ಲೆವೆಲ್ ಕೂಡ ಗ್ರೋ ಆಗ್ತಾ ಹೋಗುತ್ತೆ, ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಟಾಕಿಂಗ್ ಸ್ಕಿಲ್ ಕೂಡ ಇಂಪ್ರೂವ್ ಆಗುತ್ತೆ. ಯಾವುದೂ ಕೂಡ ಗೈಸ್ ಇವಾಗ ಹುಡ್ತಾನೆ ಯಾರೂ ಓಡ್ಬಿಡಲ್ಲ PT ಉಷಾ ಥರ. ಸೊ ಸಿಂಪಲಾಗಿ ಹುಟ್ಟಿದ ತಕ್ಷಣ 1-2-3 ತಿಂಗಳು ಮಲಗಿರ್ತಾರೆ. ಅದಾದಮೇಲೆ ಅಂಬೆಗಾಲು ಹೋಗ್ತಾರೆ. ಅದಾದಮೇಲೆ ನಿಧಾನಕ್ಕೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಕಂಪ್ಲೀಟಾಗಿ ನಿಂತ್ಕೊಳ್ಳೋಕೆ ಆದಮೇಲೆ ಏನಾರ ಸಪೋರ್ಟ್ ತಗೊಂಡು ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡೋದು. ವಾಕಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತಾ ಆಮೇಲೆ ಸಪೋರ್ಟ್ ಇಲ್ದಂಗೆ ವಾಕಿಂಗ್ ಮಾಡ್ತಾರೆ. ಅದಾದಮೇಲೆ ಹಂಗೆ ನಿಧಾನಕ್ಕೆ ಗ್ರೋನ್ ಆಗ್ತಾ ಹೋಗ್ತಾರೆ. ಅದು ಬಿಟ್ಬಿಟ್ಟು ಹುಟ್ಟಿದ ತಕ್ಷಣ ಯಾರೂ ಎದ್ದು ನಿಂತ್ಕೊಂಡು ರಡಡ ಅಂತ ಓಡ್ಬಿಡಲ್ಲ. ಸೊ ಸಿಂಪಲ್ಲು
ನಿಮ್ಮದು ಅಷ್ಟೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಪಿ ಪಿ ನರ್ಸರಿ ಅಂತ ಅಂದ್ಕೊಳ್ಳಿ. ನೀವು ಇವಾಗ ಪಿ ಪಿ ನರ್ಸರಿಲಿ ಇದ್ದೀರಾ, ಸೊ ಬಿಸ್ನೆಸ್ ಈಗ ಗ್ರೋನ್ ಮಾಡ್ಕೊತ ಹೋಗಬೇಕು, ಒಂದೊಂದೇ ಸ್ಟೆಪ್ಪು. ಇವಾಗ ನೀವು ಅದು ಬೇಡ ಅಂದರೆ ಬಿಸ್ನೆಸ್ನೇ ಪಿ ಪಿ ನರ್ಸರಿ ನೀಟಾಗಿ ಹಿಂಗಿರುತ್ತೆ, ಓಕೆ, ಅದನ್ನು ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್ ಇಂಪ್ರೂವ್ ಮಾಡ್ಕೊತ ಹೋಗಿ 10th PUC, ಸೆಕೆಂಡ್ PUC, ಡಿಗ್ರಿ ಎಲ್ಲ ಕಂಪ್ಲೀಟ್ ಆಗೋ ರೇಂಜಿಗೆ ನಿಮ್ಮದು ಸ್ಕಿಲ್ಸ್ ಗ್ರೋನ್ ಆಗಿರುತ್ತೆ, ಟಾಕಿಂಗ್ ಸ್ಕಿಲ್ಸ್ ಗ್ರೋನ್ ಆಗಿರುತ್ತೆ, ಎಲ್ಲ ಥರ ಸ್ಕಿಲ್ಸು ಗ್ರೋ ಆಗಿರುತ್ತೆ ಅಂತ ಹೇಳ್ತಾ ಗೈಸ್, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತೀವಿ. ವಿಡಿಯೋ ನಿಲ್ಲಿಸ್ತಾ ಲವ್ ಯು, ಲಾಟ್ಸ್ ಆಫ್ ಟೇಕ್ ಕೇರ್ ಗೈಸ್, ಬೈ ಗೈಸ್, ಸೈನಿಂಗ್ ಆಫ್.